ಸುಮ್ಮನೆ ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಆರೋಪ ಅಂತಂದರೆ ನಾನು ಬಡವ್ರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ಬಾಗಲಕೋಟೆಯಲ್ಲಿ ನಿಮ್ಮ ಸ್ವಜಾತಿಯ ಅಭ್ಯರ್ಥಿ ಇರೋದ ಕಾರಣಕ್ಕೆ ಇಲ್ಲಿ ಠಿಕಾಣಿ ಹೊಡಿ ಎಲೆಕ್ಷನ್ ಮಾಡ್ತಾ ಇದ್ರಿ ಅಂತ ಆರೋಪ ಮಾಡ್ತಾರೆ ಸರ್. ಅದೇ ಯಡಿಯೂರಪ್ಪನವರು ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೇನೆ ನೀವು ಇಲ್ಲಿ ಠಿಕಾಣಿ ಹೊಡಿ ಅವ್ರು ಯಾವ ಜಾತಿ ಅವ್ರು ಯಾರಿಗೆ ಮಾಡ್ತಾ ಇದ್ದಾರೆ ಅವರು ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ಅವ್ರಿಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯಿತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದರೆ ಈಗ ದಾವಣಗೆರೆಗೆ ಹೋಗಿದ್ದು ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟು? ಮತ್ತು ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು ಅವರು. ಏನಾದ್ರು ಒಂದು ಆಧಾರ ಇರಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರಬೇಕಲ್ಲನಪ್ಪ. ಸುಮ್ಮನೆ ಏನು ಬೇಕಾದರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆ ಥರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡಬೇಕು. ಆಧಾರ ಸಹಿತವಾಗಿ ಇಲ್ಲದೆ ಹೋದರೆ ಅದು ಆಧಾರ ರಹಿತ ಆಗ್ಬಿಡ್ತದೆ. ಅದಕ್ಕೆ ಏನು ಕಿಮ್ಮತ್ತು ಇರೋದಿಲ್ಲ. ಅದಕ್ಕೆ ಗ್ಯಾರಂಟಿ ಹೆಂಗೆ ಲೂಟಿ ಆಗುತ್ತೆ? ಅವ್ರ ಅಕೌಂಟಿಗೆ ಹೋಗುತ್ತೆ. ಹೇಳಪ್ಪ ನೀನೇ, ಹೆಂಗೆ ಲೂಟಿ ಆಗುತ್ತೆ? ಎಲ್ಲಿ ಲೂಟಿ ಮಾಡೋದು? ಎಲ್ಲಪ್ಪ ಎಲ್ಲ ನಾನು ಹೇಳೋದಲ್ಲಯ್ಯ, ನೀವು ಕೇಳಬೇಕು. ಎಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಲೂಟಿ ಮಾಡೋದು? ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಲೂಟಿ ಮಾಡೋದು ಹೆಂಗೆ? ನೇರವಾಗಿ ಅವ್ರ ಅಕೌಂಟಿಗೆ ಹೊಂಟೋಯ್ತದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಹೆಂಗೆ ಲೂಟಿ ಆಗುತ್ತೆ? ಯುವ ನಿಧಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಗೃಹಲಕ್ಷ್ಮಿ ಅವ್ರು ಎಷ್ಟು 200 ಯೂನಿಟ್ ಆಗಿರ್ತದೆ, ಆ 200 ಯೂನಿಟ್ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ.